ಮೋರ್ ದನ್ 3,00,000 ಸ್ಟೂಡೆಂಟ್ಸ್ ಬರೀತಾರೆ KSET ಎಕ್ಸಾಮ್ಸ್ ಅಲ್ಲಿ. ಸೊ ಅದ್ರಲ್ಲಿ ನೀವು 10,000 ಬಿಲೋ 5,000 ಬಿಲೋ ರ್ಯಾಂಕ್ ತೆಗಿಬೇಕಂತಂದ್ರೆ ನೀವು ಎಲ್ಲರೂ ಸ್ಟಡಿ ಮಾಡೋ ರೀತಿಯಲ್ಲಿ ನೀವು ಸ್ಟಡಿ ಮಾಡಿದ್ರೆ ನೀವು ರ್ಯಾಂಕ್ ತೆಗಿಯೋದು ಜಾಸ್ತಿ ಕಷ್ಟ. ಸೊ ಅದಕ್ಕಾಗಿ ನೀವು ಹೈ ವೋಲ್ಟೇಜ್ ಚಾಪ್ಟರ್ಸ್‌ನ ನೀವು ಕನ್ಸಿಡರ್ ಮಾಡಿದ್ರೆ, ಸೊ ಅದನ್ನ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ 3,00,000 ಸ್ಟೂಡೆಂಟ್ಸ್ ಏನಿದ್ದಾರೆ ಔಟ್ ಸೈಡು, ಸೊ ಅವ್ರಿಗಿಂತ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇಲ್ಲ ಬ್ರೋ ನಾವು ಎಲ್ಲಾ ರೀತಿಯಲ್ಲೂ ಸ್ಟಡಿ ಮಾಡ್ತೀವಿ, ಎಲ್ಲ ಪಿನ್ ಟು ಪಿನ್ ಎಲ್ಲಾ ಚಾಪ್ಟರ್ಸ್ ಓದ್ತೀವಿ ಅಂತಂದ್ರೆ ನೀವು ಸ್ಕೋರ್ ಮಾಡಕ್ಕೂ ಆಗಲ್ಲ. ಸೊ ಅದರಲ್ಲಿ ಫಿಸಿಕ್ಸ್ ಅಂತ ಬಂತಂದ್ರೆ ಫಿಸಿಕ್ಸಲ್ಲಿ ಫಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಲೈಕ್ 6-8 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಅಂದ್ರೆ 6-8 ಕ್ವೆಷನ್ಸ್. ಅಂದ್ರೆ ಲೈಕ್ 6 ಕ್ವೆಷನ್ಸ್ ಬರ್ಬೋದು, 7 ಕ್ವೆಷನ್ ಬರ್ಬೋದು ಅಂಡ್ ಲೈಕ್ 8 ಕ್ವೆಷನ್ಸ್ ಮೆಜಾರಿಟಿ. ಅಷ್ಟೊಂದು ಕೇಳಲ್ಲ ಬಟ್ 6 ಈಸ್ ಎನಫ್. 6-7 ಬರೋ ಚಾನ್ಸ್ ಇರುತ್ತೆ. ಅಂಡ್ ಇದ್ರಲ್ಲಿ ನಿಮಗೆ ಲೈಕ್ ಟಾಪಿಕ್ಸ್ ಓಮ್ಸ್ ಲಾ ಮೇಲೆ, ರೆಸಿಸ್ಟಿವಿಟಿ ಮೇಲೆ, ಕಿರ್ಚಾಫ್ಸ್ ಲಾ, KVL, KCL ಮೇಲೆ ಅಂಡ್ ಲೈಕ್ ವೀಟ್ಸ್ಟೋನ್ ಬ್ರಿಡ್ಜ್ ಆಗಿರ್ಬೋದು, ಅಂದ್ರೆ ಲೈಕ್ ಪೊಟೆನ್ಷಿಯಲ್ ಮೀಟರ್ ಆಗಿರ್ಬೋದು. ಸೊ ಇಲ್ಲಿ ನಿಮಗೆ ನಾರ್ಮಲ್ ಕ್ವೆಷನ್ಸ್ ಕೇಳಲ್ಲ ಈ ಚಾಪ್ಟರ್ಸ್. ಇಷ್ಟನ ಟಾಪಿಕ್ಸ್ ಇದ್ರ ಮೇಲೆ ಜಾಸ್ತಿ ಕೊಡೋ ಚಾನ್ಸ್ ಇರುತ್ತಂತ. ಬಟ್ ಇದು ಸುಮ್ಮನೆ ನನಗೆ ಡೈರೆಕ್ಟ್ ಕ್ವೆಷನ್ಸ್ ಕೇಳಲ್ಲ ಅವರು. ಸೊ ಎಸ್ಸೆ ಯೂನಿಟ್ ಕೇಳ್ತಾರೆ. ಸೊ ಎಸ್ಸೆ ಯೂನಿಟ್ ಡೈಮೆನ್ಷನ್ ಫಾರ್ಮುಲಾ ಏನಂತ ಕೇಳ್ತಾರೆ. ಸೊ ನಿಮಗೆ ಕಾನ್ಸೆಪ್ಟ್ ಓರಿಯೆಂಟೆಡ್ ನಿಮಗೆ ಟ್ವಿಸ್ಟ್ ಮಾಡೋ ರೀತಿಯಲ್ಲಿ ಕ್ವೆಷನ್ಸ್ ಕೇಳ್ತಾರೆ. ಸೊ ಅದಕ್ಕಾಗಿ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಯಾಕಂದ್ರೆ ಹೈ ಮಾರ್ಕ್ಸ್ ಬರುತ್ತೆ. ಲೈಕ್ ಹೈ ಕ್ವೆಷನ್ಸ್ ಇದರಿಂದ ಜನರೇಟ್ ಆಗುತ್ತೆ. ಅದಕ್ಕಾಗಿ ಇದನ್ನ ಕನ್ಸಿಡರ್ ಮಾಡಿ ಹೈ ಪ್ರಯಾರಿಟಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೇ ಆಪ್ಟಿಕ್ಸ್ ಮೇಲೆ ಫೋಕಸ್ ಮಾಡಿ. ಸೊ ರೇ ಆಪ್ಟಿಕ್ಸ್ ಮೇಲೆ ಲೈಕ್ ಮಿರರ್ ಅಂಡ್ ಲೆನ್ಸ್ ಫಾರ್ಮುಲಾ ಬಗ್ಗೆ ಅಂಡ್ ಲೆನ್ಸ್ ಲೈಕ್ ಫಾರ್ಮುಲಾ ಬಗ್ಗೆ ಆಲ್ಸೋ ಅದ್ರ ಡಿರೈವೇಷನ್ಸು. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಮೇಲೆ ಫೋಕಸ್ ಮಾಡಿದ್ರಿ ಈ ರೇ ಆಪ್ಟಿಕ್ಸ್ ಚಾಪ್ಟರ್ ಅಲ್ಲಿ. ಅಂಡ್ ಲೈಕ್ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಆಗಿರ್ಬೋದು ಅಂಡ್ ಆಲ್ಸೋ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ನಾವು TIR ಅಂತ ಕರಿತೀವಿ. ಸೊ ನಮ್ಮ ಬ್ಯಾಚ್ದವಾಗ ಸೊ ಇದ್ರ ಮೇಲೆ ಫೋಕಸ್ ಮಾಡಿ ರೇ ಆಪ್ಟಿಕ್ಸ್ ಇಂದ 5 to 7. 5 ಐ ಮೀನ್ ನಮಗೆ ಕ್ಲಾಸಲ್ಲಿ ಮಾಡ್ತಿರುವಾಗ ನಮಗೆ ಟೀಚರ್ಸ್ 5 ಬರೋ ಚಾನ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ 5 to 7 ಅದು ಮಾರ್ಜಿನ್ ಬಿಡಿ ರೇಂಜ್ 5 to 7, 6 to 8 ಅಂತ. ಸೊ ಅಟ್ಲೀಸ್ಟ್ ಮಿನಿಮಮ್ ತಗೊಳ್ಳಿ 7. ಇದರಲ್ಲಿ 7 ಬರೋ ಚಾನ್ಸ್ ಇರುತ್ತೆ, ಇದರಲ್ಲಿ 5, 6 ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಹೋದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ AC. ಇದರಿಂದ 7 to 8 ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಸೊ ಅದರಲ್ಲಿ ಫ್ಯಾರಡೇಸ್ ಮೇಲೆ ಕೇಳ್ತಾರೆ ಅಂಡ್ ಆಲ್ಸೋ LCR ಸರ್ಕ್ಯೂಟ್ಸ್ ಮೇಲೆ ಅಂಡ್ ಆಲ್ಸೋ ಟ್ರಾನ್ಸ್ಫಾರ್ಮ್ ಮೇಲೆ ಕೆಲವು ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಈ ಚಾಪ್ಟರ್ ಪ್ರಿಯಾರಿಟಿ ಕೊಡಿ. ಅಂಡ್ ನೆಕ್ಸ್ಟ್ ನೀವು ಥರ್ಮೋಡೈನಾಮಿಕ್ಸ್ ಮೇಲೆ 5 ಮಾರ್ಕ್ಸ್ ಲೈಕ್ 5 ಕ್ವಶನ್ ಬರೋ ಚಾನ್ಸ್ ಇರುತ್ತೆ. 4 to 5 ಕ್ವಶನ್ಸ್. ಅಂಡ್ ಇದರಲ್ಲಿ ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ಲಾ ಬಗ್ಗೆ ಆಗಿರ್ಬೋದು, ಮತ್ತೆ ಕಾರ್ನೆಟ್ ಇಂಜಿನ್ ಬಗ್ಗೆ, ಮತ್ತೆ PV ಡಯಾಗ್ರಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಕಂದ್ರೆ ನಿಮಗೆ ಡೈರೆಕ್ಟ್ PV ಡಯಾಗ್ರಾಮ್ಸ್ ಕೊಡ್ತಾರೆ. ಸೊ ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಮಾಡರ್ನ್ ಫಿಸಿಕ್ಸ್ ಮೇಲೆನೂ ಕೊಡ್ತಾರೆ 4 to 5, 4 to 6 ಅಂತಾರೆ. ಬಟ್ ಐ ಕ್ಯಾನ್ ಸೇ 4 ಕ್ವಶನ್ಸ್ ಲೈಕ್ ಮ್ಯಾಕ್ಸಿಮಮ್ 4 ಬರೋ ಚಾನ್ಸ್ ಇರುತ್ತೆ. ಅಂಡ್ ಇದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೋದು ಅಂಡ್ ಡಿಬೋಗ್ನಿ ವೇವ್ ಅಂತ ಕಡೆ ಆಗಿರ್ಬೋದು ಅಂಡ್ ಅದ್ರ ವೇವ್ ಅದಕ್ಕೆ ಯೂನಿಟ್ ಏನು ಅದೆಲ್ಲ ಕೇಳೋ ಚಾನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನೀವು ನೀಟಾಗಿ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಅಂಡ್ ನಂಬರ್ಸ್ನ ಅಟಾಮಿಕ್ ನಂಬರ್, ಮಾಸ್ ನಂಬರ್. ಸೊ ಇಂಥವ್ರಲ್ಲಿ ನೀವು ಕೇರ್ಫುಲ್ ಆಗಿರಿ. ಯಾಕಂತಂದ್ರೆ ಇದರಲ್ಲಿ ನಿಮಗೆ ಇಂಥವ್ರಲ್ಲೇ ಈಸಿಯಾಗಿದ್ರು ನಿಮಗೆ ಲೈಕ್ ಟ್ವಿಸ್ಟ್ ಮಾಡಿ ಕೊಡ್ತಾರೆ ಅವರು MCQ. ಸೊ ಅವ್ರು ನಿಮಗೆ ಲೈಕ್ ಈಸಿ ಕ್ವಶನ್ಸ್ ಬಿಟ್ಟು ಲೈಕ್ ಈಸಿ MCQ ಪಿಕ್ ಮಾಡೋದು ಬಿಟ್ಟು ಲೈಕ್ ಎಡ್ವೆಂಟ್ ಮಾಡ್ಕೊಂಡು ರ್ಯಾಂಕ್ ಆಪ್ಷನ್ ಪಿಕ್ ಮಾಡ್ತಾರೆ. ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಚಾಪ್ಟರ್ಸ್ 3 to 5. ಸೊ ಅದರಲ್ಲಿ PN ಜಂಕ್ಷನ್, ಲಾಜಿಕ್ ಗೇಟ್ಸ್ ಅಂಡ್ ಟ್ರಾನ್ಸಿಸ್ಟರ್ಸ್ ಟಾಪಿಕ್ ಮೇಲೆ ಕೆಲವು ಚಾನ್ಸ್ ಇರುತ್ತೆ. ಸೊ ಇದು ಫಿಸಿಕ್ಸ್. ಸೊ ಓವರ್ ಆಲ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೋ, ಇಲ್ಲಾಂದ್ರೆ ಕೆಳಗಡೆ ಡಿಸ್ಪ್ಲೇ ಕೊಟ್ಟಿರ್ತೀನಿ ಇದು PDF. ಇಲ್ಲಾಂತಂದ್ರೆ ಬೆಟರ್ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಇದನ್ನ. ಸೊ ಇದು ಲೈಕ್ 6 ಚಾಪ್ಟರ್ಸ್. ಸೊ 6 ಚಾಪ್ಟರ್ಸ್ ಇಂದ ಮ್ಯಾಕ್ಸಿಮಮ್ ಲೈಕ್ ಎಷ್ಟು ಇದರಲ್ಲಿ 6, 5, 11, 11, 6, ಒಂದು 17, 17, 5, 23, 23, 4, 27, 27, 3, 30. ಅಪ್ರಾಕ್ಸಿಮೇಟ್ಲಿ 30 ಮಾರ್ಕ್ಸ್. ಅಂದ್ರೆ 50% ಅವಾಗಿದೆ, 50% ಮೇ ಬಿ ಕವರ್ ಆಗೋ ಚಾನ್ಸ್ ಇರುತ್ತೆ. ನಾವು ಅನ್ಕೊಬಂದು ಮತ್ತೆ ನೀವು ಕ್ವಶನ್ ಪೇಪರ್ ತಗೊಂಡು ಬ್ರೋ ಅಷ್ಟು ಬಂದಿಲ್ಲ ಇದು ಅಂತಾರೆ. ಬಟ್ ಅಪ್ರಾಕ್ಸಿಮೇಟ್ಲಿ 50% ಅಂದರೆ 30 ಕ್ವಶನ್ಸ್. ಐ ಮೀನ್ 2 ಕ್ವಶನ್ಸ್ ಕಡಿಮೆನೂ ಬರ್ಬೋದು, 28 ಕ್ವಶನ್ಸ್ ಬರ್ಬೋದು, ಇಲ್ಲಾಂತಂದ್ರೆ 27 ಬರ್ಬೋದು, ಇಲ್ಲಾಂತಂದ್ರೆ 31 ಬರ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 30 ಆ 50% ನಿಮಗೆ ಈ ಚಾಪ್ಟರ್ಸ್ನ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಈ ಚಾಪ್ಟರ್ಸ್ನ ನೀವು ಲೈಕ್ ಜಾಸ್ತಿ ಫೋಕಸ್ ಮಾಡಿ. ಅಂಡ್ ಇದು ನೆಕ್ಸ್ಟ್ ಈಗ ನಾವು ಕೆಮಿಸ್ಟ್ರಿ ಹೋಗೋಣ. ಸೊ ಕೆಮಿಸ್ಟ್ರಿನೂ ನಾನು ಎಡಿಟ್ ಮಾಡಿದ್ದೀನಿ. ಸೊ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನಿಮಗೆ ಬರೀ 20 to 24 ಮಾರ್ಕ್ಸ್ ಬರೋ ಚಾನ್ಸ್ ಇದೆ ಅಂತವ್ರೆ. ಸೊ ಐ ಕ್ಯಾನ್ 20 ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಲೈಕ್ ಅದರಲ್ಲಿ ಹಿಂಗೆ ಮೈನ್ ಟಾಪಿಕ್ಸ್ ಅಂದರೆ ಆಲ್ಡಿಹೈಡ್ ಕೀಟೋನ್ಸ್ ಚಾಪ್ಟರ್ ಇದೆ, ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮೇಲೆ, ಅಮೈನ್ಸು, ಬಯೋಮಾಲಿಕ್ಯೂಲ್ಸು. ಸೊ ಡೈರೆಕ್ಟ್ ಚಾಪ್ಟರ್ಸೇ ಪ್ರಿಫರ್ ಮಾಡಿ. ಯಾಕಂದರೆ ಬೇರೆ ಚಾಪ್ಟರ್ಸಲ್ಲಿ ನೀವು ಬೇಕಂದರೆ ಟಾಪಿಕ್ಸ್ ಕೊಡ್ಬೋದು, ಈ ಟಾಪಿಕ್ ಮೇಲೆ ಕೊಡ್ತಾರಂತೆ. ಬಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅವರು MCQs ಎಲ್ಲಿಂದ ತೆಗಿತಾರೋ ಗೊತ್ತಿಲ್ಲ. ಅಲ್ಲ ನಿಮಗೆ ನಾರ್ಮಲ್ ಆಗಿ ನಾವು ಲೈಕ್ ಯಾವುದು ಪಾರ್ಟ್ ಡಿನ ಬರೆಯೋದು ನಾವು ನಾರ್ಮಲ್ ಬೋರ್ಡ್ ಎಕ್ಸಾಮ್ಸು. ಅದರಲ್ಲೇ ನಮಗೆ ಎ ಬಂದರೆ B ಬರಲ್ಲ, B ಬಂದರೆ C ಬರಲ್ಲ. ಸೊ ಅದರಲ್ಲಿ ನಿಮಗೆ ಟಫ್ ಕೊಡ್ತಾರೆ ಬೋರ್ಡ್ ಎಕ್ಸಾಮ್ಸಲ್ಲಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಲೈಕ್ KCET ಇಂದ ಕಾಂಪಿಟೇಷನ್ ಇರೋ ಎಕ್ಸಾಮ್ಸಲ್ಲಿ ಎಲ್ಲಿಂದ ಅವರು ಹುಡುಕಿ ಅವರು ಎಲ್ಲಿ ಫ್ರೇಮ್ ಮಾಡ್ತಾ ಕ್ವಶನ್ ಗೊತ್ತಿಲ್ಲ. ಸೊ ಅದಕ್ಕಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ರಿಯಾಕ್ಷನ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ಡಯಾಗ್ರಾಮ್ಸ್ ಲೈಕ್
ಆಗಿರ್ಬೋದು. ಇಲ್ಲ ಅಂತಂದ್ರೆ ಲೈಕ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಎಲ್ಲ ನೀವು ನೋಟ್ಸಲ್ಲಿ ರಫ್ ನೋಟ್ಸಲ್ಲಿ ಬರ್ಕೊಂಡಿರ್ತೀರ. ಸೊ ಅದನ್ನ ನೀಟಾಗಿ ರೆಫರ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲೇ ರೆಫರ್ ಮಾಡಿ. ಲೈಕ್ ಮಿಸ್ಲಿನಿಯಸ್ ಎಕ್ಸರ್ಸೈಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವೆ. ಸೊ ಅದರಲ್ಲಿ ನೀವು ಲೈಕ್ ನೀವು ಒಂದ್ಸಲಿ ನೀವು ಸ್ಟಡಿ ಮಾಡಿ. ಅದರಿಂದ ಬರೋ ಚಾನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಇಂದ ಲೈಕ್ ಗ್ರೂಪ್ 15, 16, 17, 18 ಪ್ರಾಪರ್ಟೀಸ್ ಇಂದ ಬರೋ ಚಾನ್ಸ್ ಇರುತ್ತೆ. ಅಂಡ್ ಆಲ್ಸೋ ಇದರಿಂದ ಲೈಕ್ 6 to 7 ಅಂತವ್ರೆ. ಬಟ್ ಐ ಕ್ಯಾನ್ ಸೇ 5 to 6 ಪಿರಿಯಾಡಿಕ್ ಟೇಬಲ್ ಟ್ರೆಂಡ್ಸ್ ಮೇಲೆ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಮೇಲೆ ಕೊಡೋ ಚಾನ್ಸ್ ಇರುತ್ತೆ. ಇದು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಇದು ಕಾನ್ಸೆಪ್ಟ್ಸ್, ಕೋರ್ ಕಾನ್ಸೆಪ್ಟ್ಸ್. ಅಂಡ್ ನೀವು ಓನ್ಲಿ ಪಿ ಬ್ಲಾಕ್ ಅಲ್ಲಿ ನಾನು 3 ಮಾತ್ರ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಅಂಡ್ ರಿಮೈನಿಂಗ್ ಇನ್ಯಾವು ಓದ್ಬೇಡ ಅಂತಂದ್ರೆ ಫಸ್ಟ್ 3 ಪ್ರಯಾರಿಟಿ ಕೊಟ್ಟು ಫಾರ್ ಸಪೋಸ್ ಇನ್ನ ಏನಾದ್ರು ಟಾಪಿಕ್ಸ್ ಇದೆ ಅದನ್ನ ಕವರ್ ಮಾಡಿ. ನಾನು ಮೆಜಾರಿಟಿ ಯಾವ ಚಾಪ್ಟರ್ ಬರೋ ಚಾನ್ಸ್ ಇರುತ್ತೋ ಸೊ ಅದನ್ನ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನೀವು ಇದನ್ನ ಈ ವಿಡಿಯೋ ನೋಡ್ಬಿಟ್ಟು ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಕೆ.ಸಿ.ಟಿ ನಿಮಗೆ 60 ಮಾರ್ಕ್ಸ್ 60 ಬರೋ ಚಾನ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ಹಂಗೆ ಪೋರ್ಟ್ರೇ ಮಾಡ್ತಿಲ್ಲ ನಾನು. ಸೊ 50% ಅರೌಂಡ್ 25 to 30 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ ಈಸಿಯಾಗಿ ಈ ಕಾನ್ಸೆಪ್ಟ್ ಮೇಲೆ ನೀವು ವರ್ಕ್ ಆನ್ ಮಾಡಿದ್ರೆ ಅಂತ ನಾನು ಹೇಳ್ತಿರೋದು. ಸೊ ಡೋಂಟ್ ಟೇಕ್ ಇಟ್ ಆಸ್ ಎ ಈಗ ಏನೋ ಅಂತೀರ ಲೈಕ್ ಈ ವಿಡಿಯೋ ನೋಡ್ಬಿಟ್ಟಿದ್ದೀನಿ ಸೊ ಈ ವಿಡಿಯೋನ ಫುಲ್ ನಾನು ಓದ್ಬಿಟ್ರೆ ಪಕ್ಕ 60 ತೆಗಿತೀನಿ 30 ತೆಗಿದ್ದೀನಿ ಅಂತಲ್ಲ. ಸೊ ಲೈಕ್ ನಿಮಗೆ ಪ್ರೊಬಬಿಲಿಟಿ ನಾನು ಡಿಸ್ಕಸ್ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ನೋಡಿದ್ರೆ ಲೈಕ್ ಎಮ್.ಎಫ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಅಂಡ್ ನರ್ಸ್ಟ್ ಈಕ್ವೇಷನ್ ಆಗಿರ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನರ್ಸ್ಟ್ ಈಕ್ವೇಷನ್. ಅದ್ರ ಮೇಲೆನೆ ಒಂದು 2-3 ಕ್ವಶನ್ಸ್ ಕೇಳಿರ್ತಾನೆ. ನಾನು ಬರೆಯುವಾಗ ನರ್ಸ್ಟ್ ಈಕ್ವೇಷನ್‌ಯಿಂದನೇ ನನಗೆ 3-4 ಕ್ವಶನ್ಸ್ ಏನೋ ಬಂದಿತ್ತು. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಆ್ಯಂಡ್ ಎಲೆಕ್ಟ್ರೋಲೈಸಿಸ್ ಅಂಡ್ ಕಂಡಕ್ಟೆನ್ಸ್ ಆಮೇಲೆ ಕೆಲವು ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಇಂಪಾರ್ಟೆಂಟು 5 to 6 ಸೊ ಬರೋ ಚಾನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಚಾಪ್ಟರ್ ಅದು. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತೆ. ಸೊ ಇದರಿಂದ 4 to 6 ಬರೋ ಚಾನ್ಸ್ ಇರುತ್ತೆ. ಲೈಕ್ ಐಯುಪೈಕಿ ನೇಮಿಂಗ್ ಆಗಿರ್ಬೋದು. ಸೊ ನೇಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೇಮಿಂಗ್ ಅಂದ್ರೆ ನೀವು ಲೈಕ್ ನಾರ್ಮಲ್ ನೇಮಿಂಗ್ ಕಾಂಪೌಂಡ್ ಕೊಡಲ್ಲ ಅವರು. ಲೈಕ್ ಜಾಸ್ತಿ ಡಿಫಿಕಲ್ಟ್ ಇರೋ ನೇಮಿಂಗ್ಗೆ ಕೊಡ್ತಾರೆ ನಿಮಗೆ. ಅದಕ್ಕೆ ನಿಮಗೆ ಲೈಕ್ ಮಿಸ್ಲಿನಿಯಸ್ ಕ್ವಶನ್ಸ್ ಅಲ್ಲಿ ಇರುತ್ತೆ. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಅಲ್ಲಿ ಕೆಳಗಡೆ ಎಲ್ಲ. ಸೊ ಅದು ನೀವು ಬೋರ್ಡ್ ಮಾರ್ಕ್ಸ್ ಅಷ್ಟೊಂದು ದುಡ್ಡು ಕೊಡಲ್ಲ. ಅಂದ್ರೆ ಸಿಂಪಲ್ ಎಲ್ಲ ಓದ್ಕೊಂಡು ಹೋಗಿರ್ತಾರೆ. ಸೊ ಅದಕ್ಕೆ ನೀಟಾಗಿ ಫೋಕಸ್ ಮಾಡಿ. ಆ್ಯಂಡ್ ಆಲ್ಸೋ ಲೈಕ್ ಇಂಪಾರ್ಟೆಂಟ್ ರೂಲ್ಸ್ ಇದೆ ಐಯುಪ್ಯಾಕ್ ನೇಮಿಂಗ್ ಯಾವಾಗ ಮಾಡ್ಬೇಕು ನೇಮಿಂಗು ಯಾವಾಗ ಮಾಡಬಾರ್ದು ನೇಮಿಂಗು. ಸಿಂಪಲ್ ರೂಲ್ಸ್ ಇದೆ. ಆ ರೂಲ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಆಲ್ಸೋ ಐಸೋಮೆರಿಸಮ್ ಟಾಪಿಕ್ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬಗ್ಗೆ ಕೆಲವು ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಬರೋದಾದ್ರೆ ಕೆಮಿಕಲ್ ಕೈನೆಟಿಕ್ಸ್ ಅಂಡ್ ಸೊಲ್ಯೂಷನ್ಸ್. ಸೊ ಇದು ಬರೋ 6 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಐ ಮೀನ್ 5 to 6 ಕೊಡೋ ಚಾನ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್. ರೇಟ್ ಲಾಸ್ ಮೇಲೆ ಕೊಡೋ ಚಾನ್ಸ್ ಇರುತ್ತೆ. ಅಂಡ್ ಆಲ್ಸೋ ಆಕ್ಟಿವಿಟಿ ಅಂಡ್ ಎನರ್ಜಿ ಅಂಡ್ ಆಲ್ಸೋ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಕೊಡೋ ಚಾನ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ 3ರಲ್ಲಿ ನನಗೆ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಆಕ್ಟಿವಿಟಿ ಎನರ್ಜಿ. ಆಕ್ಟಿವೇಷನ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪಕ್ಕ ಕ್ವಶನ್ ಇರುತ್ತೆ ಇದ್ರ ಮೇಲೆ. ಸೊ ಇದ್ರ ರಿಲೇಟೆಡ್ ಮೇಲೆ ಪಕ್ಕ ಕ್ವಶನ್ಸ್ ಇರುತ್ತೆ. ಸೊ ನೀವು ಈ ರೀತಿ ಫಾಲೋ ಮಾಡಿದ್ರೆ ಲೈಕ್ ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ಸು. ಸೊ ಫಿಸಿಕ್ಸಲ್ಲಿ 6 ಚಾಪ್ಟರ್ಗೆ ಫೋಕಸ್ ಮಾಡಿದೆ. ಲೈಕ್ 50% ನೀವು ಲೈಕ್ ಸ್ಕೋರ್ ಮಾಡ್ತೀರಾ. 50% ಅಂತಂದರೆ 60 ಮಾರ್ಕ್ಸಲ್ಲಿ 50% ಅಂದರೆ 30 ಮಾರ್ಕ್ಸ್ ಅಂತಂದರೆ ಲೈಕ್ ಈ ಸ್ವಲ್ಪ ವೆಯ್ಟ್ ಔಟ್ ಮಾಡಿದ್ರೂ ಲೈಕ್ ಅರೌಂಡ್ 25 to 27 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಈ ಚಾಪ್ಟರ್ಸ್ನ ಹೈ ಪ್ರಿಯಾರಿಟಿ ಕೊಟ್ಟು ಹೈ ಎಫರ್ಟ್ ಮಾಡಿ ಕೊಡಿ. ಯಾಕಂತಂದರೆ ನೀವು ಇಲ್ಲ ಅಂತಂದರೆ ನೀವು ಎಲ್ಲ ಚಾಪ್ಟರ್ಸ್ನ ಈಕ್ವಲ್ ಪ್ರಿಯಾರಿಟಿ ಕೊಟ್ಟು ಓದಿದ್ರೆ ಒಂದು ಚಾಪ್ಟರ್ ಓನ್ಲಿ 1 ಕ್ವಶನ್ ಬರುತ್ತೆ. ಇನ್ನೊಂದು ಚಾಪ್ಟರ್ 6 ಕ್ವಶನ್ ಬರುತ್ತೆ. ಸೊ ಅದಕ್ಕೆ ನೀವು ಎರಡಲ್ಲೂ ಒಂದೊಂದು ಕ್ವಶನ್ ಅಟೆಂಡ್ ಮಾಡ್ತೀರಿ ಮತ್ತೆ ರಿಮೈನಿಂಗ್ 5 ಕ್ವಶನ್ ಬಿಟ್ಬಿಡ್ತೀರಾ. ಸೊ ಅದಕ್ಕಾಗಿ ಹಂಗಾಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ. ಸೊ ಈ ವಿಡಿಯೋ ನೀವು ನೋಡ್ತಿದ್ದೀರಿ ಅಂದರೆ ನೀವು ವೆರಿ ಲಕ್ಕಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ. ಸೊ ಲೈಕ್ ಇದು ಫಿಸಿಕ್ಸು ಕೆಮಿಸ್ಟ್ರಿ ಮಾತ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟು ಮ್ಯಾಥ್ಸು ಬಯಾಲಜಿ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ. ಯಾಕಂದರೆ ಇವಾಗ ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ ವಿಡಿಯೋ. ಸೊ ನಿಮಗೆ ಬೋರಿಂಗ್ ಅನಿಸುತ್ತೆ. ಯಾಕಂತಂದರೆ ಇದು ಎಜುಕೇಷನಲ್ ಕಂಟೆಂಟ್ ಬೋರಿಂಗ್ ಅನಿಸುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋ ಮ್ಯಾಥ್ಸ್ ಬಗ್ಗೆ ಬಯಾಲಜಿ ಬಗ್ಗೆ ವಿತಿನ್ 2 to 3 ಡೇಸಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ.